ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಅಣ್ಣ. ಅಪ್ಪಿ ಬಾಯಿಲಿ. ಯಾಕೆ ಇಷ್ಟೊಂದು ಲೇಟ್ ಆಯ್ತು? ಎಲ್ಲೋಗಿದ್ದೆ? ಅದು ಆನಂದ್ ಬ್ರದರ್ ಇದಾರಲ್ಲ, ಅವರು ಅಕ್ಕ ಭಾವನ್ಗೆ ಅಂತ ಪಾರ್ಟಿ ಅರೇಂಜ್ ಮಾಡಿದ್ರು. ಸೊ ಅಕ್ಕ ನನ್ನನ್ನು ಅಲ್ಲಿಗೆ ಇನ್ವೈಟ್ ಮಾಡಿದ್ಲು. ಅದೇನೇ ಇರ್ಲಿ, ಆದ್ರೂ ಬೇಗ ಬರ್ಬೇಕು ತಾನೆ. ಮಳೆ ಬರೋ ಹಾಗಿದೆ. ಮಳೆಲಿ ಸಿಕ್ಕಾಕೊಂಡ್ರೆ ಏನ್ ಮಾಡ್ತಿದ್ದೆ? ಇಟ್ಸ್ ಓಕೆ ಜೀವ. ನೀನ್ ಒಳ್ಳೆ ವಯಸ್ಸಾಗಿರೋ ಅಂಕಲ್ ತರ ಕುತ್ಕೊಂಡು ಎಂಕ್ವೈರಿ ಮಾಡ್ತಿದ್ಯಾ. ಅವಳೇನ್ ಚಿಕ್ಕ ಮಗುನ, ಅವಳಿಗೆ ಮನೆಗೆ ಬರೋದಕ್ಕೆ ದಾರಿ ಗೊತ್ತಿದೆ. ಅದಂಗಲ್ಲ ಮಹಿಮಾ, ನನ್ನ ಮಗಂಗೆ ಅವ್ರ ಅಪ್ಪನ ಚಾಳಿ ಬಂದ್ಬಿಟ್ಟಿದೆ. ನಾಳೆ ಅವ್ರ ಜಾಗನ ಯಾರಾದ್ರೂ ತುಂಬಬೇಕಲ್ಲ, ಅದಕ್ಕೆ ಅಣ್ಣ ಅವರು ಅಂಕಲ್ ಆಗ್ತಾ ಇದ್ದಾರೆ. ಮೇಷ್ಟ್ರ ಜೊತೆ ಇದ್ದು ಇದ್ದು ಅಂಕಲ್ಗೂ ಮೇಷ್ಟ್ರ ಬುದ್ಧಿನೇ ಬಂದ್ಬಿಟ್ಟಿದೆ. ನಾನೇನ್ ಅಂಕಲ್ ಅಲ್ಲ, ಇನ್ನು ಯಂಗ್ ಬಾಯ್. ಅದನ್ನ ನೀನ್ ಹೇಳ್ಕೋಬೇಕು ಅಷ್ಟೇ. ಮದ್ವೆ ಆದ್ಮೇಲೆ ಮುಗೀತು, ಎಲ್ರೂ ಅಂಕಲ್ಸೆ. ಹಾಗಿದ್ರೆ ನೀನು ಆಂಟಿನಾ? ಅದಕ್ಕೆ ಹೇಳೋದು, ಡೈಲಾಗ್ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ಬೇಕು, ಇಲ್ಲಾಂದ್ರೆ ನಾವೇ ಸಿಕ್ಕಾಕೋತೀವಿ. ಸರಿ, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೊಳ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ಲೇಟ್ ಆಗಿ ಬರೋದಲ್ದ ಮತ್ತೆ ಗುಡ್ ನೈಟ್. ಬರ. ಗುಡ್ ನೈಟ್. ಗುಡ್ ನೈಟ್. ಮಾತಾಡ್ಬೇಕು, ನಂಗೂ ನಿನ್ನ ಹತ್ರ ತುಂಬಾ ಹೇಳ್ಬೇಕು. ನಿಮ್ಮ ಅಕ್ಕ ಭಾವ ಹೇಗಿದ್ದಾರೆ? ಅವ್ರ ಬಗ್ಗೆ ಏನ್ ಕೇಳ್ತೀಯ ಅಮ್ಮ? ಚೆನ್ನಾಗಿದ್ದಾರೆ. ಅವರಿಬ್ರು ಮತ್ತೆ ಇರೋ ಕೆಮಿಸ್ಟ್ರಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಮ್ಮ. ಮೊದ್ಲೆಲ್ಲ ಅವ್ರು ಹೀಗಿರ್ಲೇ ಇಲ್ಲ, ಲೈಕ್ ಟಿಪಿಕಲ್ ಗಂಡ ಹೆಂಡತಿ ತರ ಇದ್ರು. ಬಟ್ ಇವಾಗ ಎಷ್ಟೋ ವರ್ಷದಿಂದ ಲವ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗಿರೋ ತರ ಕಾಣಿಸ್ತಾರೆ. ಜೊತೆಯಾಗಿ ಖುಷಿಯಾಗಿ ರೊಮ್ಯಾಂಟಿಕ್ ಆಗಿ ಟಚ್ವುಡ್ ಫುಲ್ ಡೆವಲಪ್ಮೆಂಟ್ ಅಮ್ಮ. ನಿಜವಾಗ್ಲೂ? ಹೌದೇನೆ? ಅವರಿಬ್ರ ಮಧ್ಯೆ ಅಷ್ಟು ಹೊಂದಾಣಿಕೆ ಆಗಿದ್ಯಾ? ಈಗಲೇ ಅಪ್ಡೇಟ್ ಏನು ಅಂತ ಭೂಮಿಗೆ ಫೋನ್ ಮಾಡಿ ಕೇಳಬೇಕು. ನನ್ನ ಫೋನಲ್ಲಿ. ಅಯ್ಯೋ ಅಮ್ಮ, ಒಂದ್ ನಿಮಿಷ. ಅವ್ರಿನ್ನೂ ಆ ಪಾರ್ಟಿನಲ್ಲೇ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಪಾರ್ಟಿನ. ಅವರಿಬ್ರು ಜೊತೆಗಿರ್ಬೇಕಲ್ವಾ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ. ಸೊ ನಿನ್ನ ಈ ಎಕ್ಸೈಟ್ಮೆಂಟ್ನ, ಖುಷಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ಬೆಳಿಗ್ಗೆ ಎದ್ದಿದ ತಕ್ಷಣನೇ ಅಕ್ಕಂಗೆ ಫೋನ್ ಮಾಡಿಬಿಡು, ಅವಳೆಲ್ಲೋ ಓಡೋಗಲ್ಲ. ಸರಿ, ನೀನು ಹೇಳ್ದಂಗೆ ಬೆಳಗ್ಗೆಗೆ ಫೋನ್ ಮಾಡ್ತೀನಿ. ಆದರೆ ದೇವ್ರಿಗೊಂದು ಥ್ಯಾಂಕ್ಸ್ ಆದರೂ ಹೇಳ್ಬಿಡ್ತೀನಿ. ಖುಷಿ. ಅಪ್ಪ ಭಗವಂತ, ಈಗಲಾದರೂ ನನ್ನ ಮಗಳ ಮೇಲೆ ಕರುಣೆ ತೋರಿಸಿದ್ಯಲ್ಲ. ನನ್ನಪ್ಪ ಯಾವಾಗಲೂ ಅವರಿಬ್ಬರನ್ನ ಹೀಗೆ ಸಂತೋಷವಾಗಿಡು ಭಗವಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅರೆ ಇದೇನು? ಬೆಳಗ್ಗೆ ಕಾಫಿ ಕೊಡೋ ಬದಲು ಕಾಲ್ ಸೂಪ್ ಕೊಡ್ತಾ ಇದ್ರಲ್ರಿ? ನಿಮಗೆ ನಾನ್ ವೆಜ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ. ವಾವ್, ಬಹಳ ಚೆನ್ನಾಗಿದೆ. ಅಡುಗೆಯವ್ರು ಮಾಡ್ರದ ಸೂಪರ್. ಅಬ್ಬಬ್ಬ. ಅಮ್ಮ ಗುಡ್ ಮಾರ್ನಿಂಗ್. ಹೇಳು. ಯೋ ಭೂಮಿ, ನಾನೇನು ಹೇಳೋದು, ನೀನು ಹೇಳಬೇಕು. ಅಳಿಯಂದ್ರಿಗೆ ಪ್ರಪೋಸ್ ಮಾಡಿದ್ಯಲ್ಲ, ಅದು ಎಲ್ಲಿವರೆಗೂ ಮುಂದುವರೆದಿದೆ? ಹಾಂ ಮಾ, ಆಯಿತು. ಆಯ್ತಾ? ಆಯ್ತೇನೆ? ನಿಜವಾಗ್ಲೂ? ಅಲ್ಲ ಕಂದ, ನಂಗೆ ಫೋನ್ ಮಾಡಿ ನೀನೆಲ್ಲವನ್ನು ಹೇಳೋದು ಬಿಟ್ಬಿಟ್ಟು ಇದೇನೇ ಚಿನ್ನ ಫೋನೇ ಮಾಡಿಲ್ಲ ನೀನು? ಅಮ್ಮ ಅದು ಅಯ್ಯೋ, ಅದು ಹಾಗಿರ್ಲಿ ಬಿಡು. ಈಗ ಅವ್ರಿಗೆ ಏನೆಲ್ಲ ಹೇಳಿದೆ? ಹೇಳುವಾಗ ಯಾವ ರೀತಿ ಹೇಳಿದೆ? ಅಂದರೆ ಯಾವ ಪದಗಳನ್ನ ಯೂಸ್ ಮಾಡಿದೆ? ಪುಟ್ಟಿ, ನಂಗೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಹೇಳು, ಏನಾಯ್ತು ಅಂತ. ಅಮ್ಮ ಆಯಿತು ಅನ್ನಲ್ಲ, ಅದಷ್ಟೇ. ಏನೇ ಅದು ಆಯಿತು ಅಂದರೆ? ನಂಗೆ ಕರೆಕ್ಟಾಗಿ ಹೇಳು, ಏನೇನಾಯಿತು ಅಂತ. ಅಮ್ಮ ಅದು ಓಕೆ, ಮರ್ತೇ ಬಿಟ್ಟೆ ಕೇಳೋದು. ಪಕ್ಕದಲ್ಲಿ ಅಳಿಯಂದ್ರಿದಾರಾ? ಹಾಂ, ಅದಕ್ಕೆ ನನ್ನ ಪುಟ್ಟಿಗೆ ಬಾಯೇ ಬರ್ತಾ ಇಲ್ಲ. ಅವ್ರ ಮುಂದೆ ಇದನ್ನೆಲ್ಲ ಹೇಳಕ್ ನಾಚಿಕೆನಾ? ಸರಿ, ಹಾಗಾದ್ರೆ ಸದ್ಯದಲ್ಲೇ ಬೇಗ ಮನೆಗೆ ಬಾ. ಅದ್ರ ಬಗ್ಗೆ ನಾನು ನೀನು ಕುತ್ಕೊಂಡು ಡೀಟೇಲಾಗಿ ಮಾತಾಡೋಣ, ಓಕೆನಾ? ಅಮ್ಮ ಆಯಿತು ಅನ್ನಲ್ಲ, ಅದಷ್ಟೇ. ಅದು ಒಂದು ನಿಮಿಷ ಇರಮ್ಮ. ಟೈಮ್ ಆಗ್ತಾ ಇದೆ.
ಟಿಫನ್ಗೆ ಹೋಗೋಣ ಬನ್ನಿ. ಹಾಂ ನೀವು ಹೋಗಿರಿ, ನಾನು ಬರ್ತೀನಿ. ಮತ್ತೆ ಅಲ್ವಾ? ಹಾಂ ನಾನು ಕೇಳ್ದಿರ್ತೀನಿ. ಓಕೆ. ಯಾಬಾ ಏನು ನಿಂದು? ಹಾಂ, ಮಗಳ ಹತ್ರ ಮಾತಾಡೋ ವಿಷಯನ ಇದೆಲ್ಲ? ಹಾಂ, ಯಾವಾಗಲೂ ನಿಂದಿದೆ ಆಯಿತು. ಅಲ್ಲ ಕಣೆ, ನಾನಿನ್ನ ಕೇಳಬಾರ್ದನ್ನು ಕೇಳ್ಬಿಟ್ಟೆ. ಅಯ್ಯೋ, ನೀನು ಕೇಳೋದೇ ಕೇಳಬಾರದನ್ನ. ನೀನು ಸುಮ್ಮನೆ ಫೋನ್ ಇಡು, ನಾನು ಹೋಗಿ ತಿಂಡಿ ಬಡಿಸ್ಬೇಕು. ಅಲ್ವೇ ಭೂಮಿ 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 ಹುಡುಗಿ ಸತ್ಯ ಎಲ್ಲ ಆಯ್ತು ಅಂದಲ್ಲ, ಅಷ್ಟು ಸಾಕು. ಏನಿದೆ? ಇಡ್ಲಿ, ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಚಿಲ್ಲಿ ಚಿಕನ್, ಚಿಕನ್ ಫ್ರೈ. ಏನಿದು ಎಲ್ಲ ಚಿಕನ್ ಮಯ ಮಾಡಿಟ್ಬಿಟ್ಟಿದ್ದಾರೆ. ನಿಮಗೆ ಚಿಕನ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ. ಆದರೂ ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಚಿಕನ್ನು ಪರವಾಗಿಲ್ಲ ಬಿಡಿ, ತಿಂದ್ರಾಯ್ತು. ಇಲ್ಲಿ ಒಂದೇ ಹಾಕಿ ಸಾಕು, ಚಿಕನ್ ಜಾಸ್ತಿ ತಿಂತೀನಿ. ಆಹಾ, ಕಿಂಗ್ಸ್ ಬ್ರೇಕ್ಫಾಸ್ಟ್. ಓಕೆ, ಇಲ್ಲಿಂದ ಶುರು ಮಾಡಲಿ. ಓಕೆ, ಚಿಕನ್ ಗ್ರೇವಿ. ಬಾಬಾ ಚೆನ್ನಾಗಿ ಮಾಡಿದ್ದಾರೆ. ರಮಣ ಅಲ್ಲ ಮಾಡಿದ್ದು? ಬಾಬಾ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಏನೋ ಒಂದು ಸಣ್ಣ ಚೇಂಜ್ ಇದೆ. ಓ, ಚೇಂಜು ಇಟ್ಸ್ ಮ್ಯಾಜಿಕಲ್. ಬಾಬಾ, ರಾಮಣ್ಣ ಮಾಡಿರೋದಕ್ಕೂ ಭೂಮಿಕಾ ಮಾಡಿರೋದಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ವಾ ನಿಮಗೆ? ಎಲ್ಲಿ ರಾಮಣ್ಣ ಅಲ್ಲ, ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ಥ್ಯಾಂಕ್ಸ್ ಹೇಳೋಣ ಅಂದ್ರೆ ಆ ವ್ಯಕ್ತಿನೇ ಕಾಣಿಸ್ತಾ ಇಲ್ವಲ್ಲ. ಈ ರಾಮಣ್ಣಗೆ ಒಂದು ಚಿನ್ನದ ಖಡ್ಗ ತೋರಿಸ್ಬೇಕ್ರೆ. ಇನ್ನೇನು ಮಾಡಿದ್ದೆ, ಇವತ್ತು ಮಾಡಿದ್ದೀನಿ, ರುಚಿನೇ ಗೊತ್ತಾಗ್ತಿಲ್ವಾ ನಿಮಗೆ? ಸೂಪರ್. ಮಧ್ಯಾಹ್ನ ಕ್ಯಾರಿಯರ್ ಕಳಿಸ್ತೀನಿ, ಆಚೆ ಊಟ ಮಾಡಬೇಡಿ. ಖಂಡಿತ. ನಾನೆಷ್ಟು ಮಾಡಿ ಹಾಕಿದ್ರು ನಿಮಗೆ ಗೊತ್ತಾಗ್ತಿಲ್ಲಲ್ಲ, ಮಾಡ್ತೀನಿ. ಏನಜ್ಜಿ ಎಲ್ಲರನ್ನೂ ಬರ ಕೇಳ್ಬಿಟ್ಟಿದ್ದೀರಾ? ಏನು ವಿಷಯ? ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಮಾತಾಡೋದಿತ್ತು, ಅದಕ್ಕೆ ಬರಕ್ಕೆ ಹೇಳಿದೆ. ಹೇಳಿ ಅಜ್ಜಿ. ನೋಡಪ್ಪ, ಇಷ್ಟು ದಿನ ಈ ಮನೆ ಜವಾಬ್ದಾರಿನ ಹಿರಿಯಳಾಗಿ ಯಜಮಾನಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.